ಬೇಸರದ ಸಂಗತಿ. ಯಾಕೆಂತ ಹೇಳಿದರೆ ನಮ್ಮ ಈ ಪರಿಸರದಲ್ಲಿ ನಾನು ಈ ಮುಂಚೆ 5 ವರ್ಷಕ್ಕಿಂತ ಮುಂಚೆ ಕೂಡ ಇಲ್ಲಿ ನಾನು ಒಂದು ಟ್ರಾಫಿಕ್ನ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಸಂಚಾರಿ ಪೊಲೀಸ್ ಹಾಗೆ ಉಳ್ಳಾಲ ಠಾಣೆಯಲ್ಲಿ ಕೂಡ ಮನವಿ ಮಾಡಿದ್ದೇನೆ. ಕಡಿಮೆ ಪಕ್ಷ ಒಂದು 5 ವರ್ಷದಿಂದ ನಾನು ಈ ಜಾಗದಲ್ಲಿ ಅಪಘಾತ ಆಗುವ ಜಾಗ ಬ್ಯಾರಿಗೇಟ್ ಒಂದು ಹಾಕಿ ಬೆಳಗಿನ ಹೊತ್ತಲ್ಲಿ ಶಾಲಾ ಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ರಸ್ತೆ ದಾಟಲು, ಅದೇ ರೀತಿ ಸಾರ್ವಜನಿಕರು ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ರಸ್ತೆ ದಾಟಲು ಭಾಳಷ್ಟು ಕಷ್ಟವಾಗಿದೆ. ಈ ದೃಷ್ಟಿಯಲ್ಲಿ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಹತ್ರ ಮಾತಾಡುವಾಗ ಅವರು ಹೇಳ್ತಾರೆ, ನಮ್ಮಲ್ಲಿ ಇಲ್ಲಿ ನಮಗೆ ಪೊಲೀಸ್ ವ್ಯವಸ್ಥೆ ಇಲ್ಲ, ನಮಗೆ ಇಲ್ಲಿ ಭಾಳಷ್ಟು ಪೊಲೀಸ್ ಸಂಖ್ಯೆ ಕಡಿಮೆ ಆಗಿದೆ, ಈ ಕಾರಣದಿಂದಾಗಿ ನಮಗೆ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಮಾಡಲಿಕ್ಕೆ ಈ ಜನ ಇಲ್ಲ ಅಂತೇಳಿ. ಇಂತಹ ಒಂದು ಇವತ್ತಿನ ಘಟನೆ ನೋಡುವಾಗ ಎರಡು ಗಾಡಿ, ಒಂದು ಬೈಕಿಗೆ ಒಂದು 2 ವೀಲರ್ಗೆ ಹೊಡೆದು ಪಾಪ ಜೀವ ಮರಣ ಹೋರಾಟದಲ್ಲಿ ಒಂದು ನಮ್ಮ ಆತ್ಮೀಯರಾದ ಸಂತೋಷ್ ಇವರು ಮರಣ ಹೊಂದಿದ್ದಾರೆ. ಖಂಡಿತವಾಗಿಯೂ ನಮಗೆ ಭಾಳಷ್ಟು ಬೇಸರ ಆಗ್ತದೆ. ಸಣ್ಣ 2 ಮಕ್ಕಳು, ಅದೇ ರೀತಿ ವಯಸ್ಸಿನ ತಂದೆ ತಾಯಿಗಳು ಇವರನ್ನೆಲ್ಲ ನೋಡುವಾಗ, ಇಂಥ ಪರಿಸ್ಥಿತಿಯನ್ನು ನೋಡುವಾಗ ನಮಗೆ ಭಾಳಷ್ಟು ಬೇಸರವಾಗಿದೆ. ಈಗ ಅಧಿಕಾರಿಗಳು ಬಂದರೂ ಕೂಡ ಇವತ್ತು ನಾವು ಅಧಿಕಾರಿಗಳ ಹತ್ರ ಹೇಳಿದರೂ ಕೂಡ ಆಯಿತು ನಾವು ಮಾಡ್ತೇವೆ ಆಯ್ತು ಅಂತ ಹೇಳ್ತಾರೆ. ಇನ್ನು ನಾಳೆಯಿಂದ ಅವರಿಗೆ ಇದರ ನೆನಪಿರುವುದಿಲ್ಲ. ಖಂಡಿತವಾಗಿ ಮಾಧ್ಯಮ ಮುಖಾಂತರ ನಾನು ಹೇಳ್ತೇನೆ, ಇಲ್ಲಿಗೆ ಶಾಶ್ವತವಾಗಿ ಟ್ರಾಫಿಕ್ ಪೊಲೀಸನ್ನು ಇಲ್ಲಿ ಅಳವಡಿಸಬೇಕು. ಇವತ್ತಿನ ಗಾಡಿಯಲ್ಲಿ ನಮಗೆ 4-5 ಜನ ಇದ್ದರು, ಸಣ್ಣ ಹುಡುಗರು. ನಮಗೆ ಅವರನ್ನು ನೋಡುವಾಗ ಗಾಂಜಾ ವ್ಯಸನ ಥರ ನಮಗೆ ಕಾಣ್ತದೆ. ಪೊಲೀಸ್ ಅಧಿಕಾರಿಯವರಿಗೆ ನಾವು ಹೇಳಿದ್ದೇವೆ, ಯಾವುದೇ ರಾಜ್ಯಕ್ಕೆ ಒತ್ತಡ ಬೇಡ, ಏನಿದ್ರೂ ಅವರನ್ನು ಸೂಕ್ತವಾಗಿ ತನಿಖೆ ಮಾಡಿ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಚಟುವಟಿಕೆ ನಡೆಯಬಾರ್ದು. ಎಲ್ಲರಿಗೆ ಗೊತ್ತಿರುವ ಹಾಗೆ ಗಾಂಜಾ ಮಾಫಿಯಾದಿಂದ ಅಂತ ಈ ಜಾಗದಲ್ಲಿ ಬೆಳಿಗ್ಗೆ ಸಂಜೆ ಕೆಲವು 2 ವೀಲರ್ ಬೈಕಲ್ಲಿ ಕೂಡ ಭಾಳಷ್ಟು ಸ್ಪೀಡಾಗಿ ಹೋಗ್ತದೆ. ನಿಜವಾಗಿ ಇಲ್ಲಿ ಒಂದು ಬ್ಯಾರಿಗೇಟನ್ನು ಅಳವಡಿಸಿ ಮುಂದಿನ ಇವತ್ತಾದದಕ್ಕೆ ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಮಗೆ ಭಾಳ ಬೇಸರ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ವ್ಯವಸ್ಥೆ ಆಗಬಾರ್ದು. ಇಲ್ಲಿ ಒಂದು ಶಾಶ್ವತವಾಗಿ ಟ್ರಾಫಿಕ್ ಪೊಲೀಸರನ್ನು ಅಳವಡಿಸಿ, ಜೊತೆಗೆ ಬ್ಯಾರಿಗೇಟನ್ನು ಕೂಡ ನೀವು ಇಲ್ಲಿ ಇಟ್ಟು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹಕರಿಸಿ ಎಂದು ನಮ್ಮದೊಂದು ಮನವಿ. ಇದು ಇವತ್ತು ಕೂಡ ನಾವು ಸಂಚಾರಿ ಪೊಲೀಸರಾಗಿ ಹಾಗೂ ಉಳ್ಳಾಲ ಠಾಣೆ ಅಧಿಕಾರಿಗಳು ಬಂದಿದ್ದರು, ನಾವು ಅವರಿಗೆ ಕೂಡ ಹೇಳಿದ್ದೇವೆ. ಇದು ಮಾಧ್ಯಮ ಮುಖಾಂತರ ಹೇಳ್ತೇವೆ. ಯಾಕೆಂತ ಹೇಳಿದರೆ ಇದು ಇವತ್ತು ಒಂದು ದಿವಸ ಅಲ್ಲ. ಯಾಕೆಂದರೆ ಜನರು ಸುಮಾರು ಸೇರಿಕೊಂಡು ಇಲ್ಲಿ ಪ್ರತಿಭಟನೆ ಮಾಡುವ, ನಿಲ್ಲಿಸುವ, ಪೊಲೀಸ್ ಗಾಡಿಯನ್ನು ನಿಲ್ಲಿಸುವ ಅಂತ ಹೇಳಿ ಭಾವನೆಗಳು ಹೇಳಿದೆ. ಆದರೂ ನಾವು ಅವರಿಗೆ ಒಂದು ಮರ್ಯಾದೆ, ಯಾಕೆ ಅಂತ ಹೇಳಿದರೆ ಅವರನ್ನು ಬಂದಿದ್ದಾರೆ, ಅವರಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಊರಿನವರೆಲ್ಲ ಸೇರಿ ಯಾವುದು ಇವತ್ತು ಬೇಡ ಅಂತ ಹೇಳಿದೆ. ಆದರೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾದರೆ ಅದಕ್ಕೆ ಅಧಿಕಾರಿ ವರ್ಗಗಳೇ ಇದಕ್ಕೆ ಸಾಕ್ಷಿ. ಇನ್ನು ಯಾವುದಕ್ಕೂ ನಾವು ಮಣಿಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಬ್ಯಾರಿಗೇಟ್ ಆಗಲಿ, ಶಾಶ್ವತವಾಗಿ ಇಲ್ಲಿ ಒಂದು ಟ್ರಾಫಿಕ್ ಪೊಲೀಸರನ್ನು ಅಳವಡಿಸಬೇಕೆಂಬ ನಮ್ಮ ಊರಿನವರ ಒಂದು ಪರವಾಗಿ ವಿನಂತಿ.